ಈ ಕಡೆ ಬರಮ್ಮ ಅಮ್ಮ, ಈ ಕಡೆ ಬನ್ನಿ. ಅಲ್ಲ, ಸಾಫ್ಟ್ ಕಾಪಿಯಲ್ಲಿ ಹಾಕಿದ್ದಾರೆ. ನಾನು ಅದು ಮೊಬೈಲ್ ಅಲೋ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅವರಲ್ಲಿ ಪರವಾಗಿಲ್ಲ ಅಂತ ಹೇಳಿದ್ರಲ್ಲ ಅಂತ, ಮತ್ತು ಅದಷ್ಟಕ್ಕೆ ಅವರು ಕಾಪಿ ತಂದ್ಕೊಡ್ತಾರೆ. ಕಾಪಿ ಮೇಡಮ್, ಇತ್ತೀಚೆಗೆ ಯುವಕರು ಮತ್ತು ಮತದಾರರ ಬಗ್ಗೆ ನಿರಾಸಕ್ತಿಯನ್ನು ಹೊಂದ್ತಾ ಇದ್ದಾರೆ. ಅಂಥವ್ರಿಗೆ ಏನು ಸಂದೇಶವನ್ನು ಕೊಡ್ಬೋದು? ಇದ್ದರೆ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು. ಯಾವುದೋ ಒಂದು ಫೋರಮಲ್ಲಿ ಎಕ್ಸ್ಪ್ರೆಸ್ ಮಾಡದೇ ಇದ್ದರೆ ನಮ್ಮ ಧ್ವನಿ ತಲುಪದೇ ಹೋದರೆ ನಾವು ಆಮೇಲೆ ನಿರಾಸಕ್ತಿ ಇದು ಮಾಡಿದ್ರೆ ಆಗಲ್ಲ. ಅವಕಾಶ ಸಿಕ್ಕಿದಾಗ ಏನೇ ಇರಲಿ, ಅಪ್ರಿಸಿಯೇಷನ್ ಇರಲಿ, ನಿರಾಸಕ್ತಿ ಇರಲಿ, ಏನಾದರೂ ಎಕ್ಸ್ಪ್ರೆಸ್ ಮಾಡೋದು ಅವಶ್ಯಕತೆ ಇದೆ. ನಾವು ಏನು ಹೇಳ್ದೇನೆ ನಮ್ಗೆ ಇದಾಗಲಿಲ್ಲ ಅದಾಗಲಿಲ್ಲ ಅಂದರೆ ತಪ್ಪು ನಮ್ಮಲ್ಲಿದೆ. ಈಗ ನಾನೇ ಹೇಳ್ತಿದ್ದೀನಲ್ಲ, ನಾನು ಅದ್ರ ಮೇಲೆ ಭರವಸೆ ಇಟ್ಕೊಂಡು ಬಂದರೆ ಅದು ಪ್ರಯೋಜನ ಆಗಲ್ಲ. ಅದರ ಮೊದಲು ಈಗ ಯುವಕರಿಗೆ ಹೇಳೋದೇನು ಅಂದರೆ, ಈಗಿನ ಯುವಕರು ನಮ್ಮ ಜನರೇಷನ್ ಥರ ಅಲ್ಲ. ಅವರೆಲ್ಲ ಅವರೆಲ್ಲ ಇದರಲ್ಲೂ ಎಕ್ಸ್ಪ್ರೆಸ್ ಮಾಡ್ತಾರೆ. ಅವರು ಜನರೇಷನ್ ಚೇಂಜ್ ಆಗಿದೆ ಈಗ. ಸೊ ಅದೇ ಥರ ಎಲ್ಲ ಅನುಕೂಲ ಮಾಡ್ಕೊಡೋರಿಗೆ ಅಪ್ರಿಸಿಯೇಷನ್ ಎಕ್ಸ್ಪ್ರೆಸ್ ಮಾಡಿ, ಅನುಕೂಲ ಮಾಡ್ಕೊಂಡೇ ಇದ್ದರೆ ಮಾಡಿಕೊಡಿ ಅಂತ ಹೇಳಬೇಕು. ಅದು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಕರ್ತವ್ಯ. ಅವರು ನೀವು ಒಂದು ಸತಿ ಅವ್ರನ್ನ ಎಲೆಕ್ಷನ್ನಲ್ಲಿ ನೀವು ಚುನಾವಣೆಯಲ್ಲಿ ಅವರನ್ನು ಅಭ್ಯರ್ಥಿಯಾಗಿ ಕಳಿಸಿದ್ಮೇಲೆ ಅವ್ರ ಜವಾಬ್ದಾರಿ, ಅವ್ರ ಅನುಕೂಲ ಥರ ಮಾಡೋಕ್ಕೆ ನಮ್ಮ ಸಿಟಿಸನ್ ಜವಾಬ್ದಾರಿ.